ಮತ್ತೆ ನಾವ್ ಯಾವಾಗ ಸ್ಯಾಡ್ ಮೂಮೆಂಟ್ ಅಲ್ಲಿ ಇರ್ತೀವಿ ಅವಾಗ ನಮ್ಮ ನ್ಯೂರಾನ್ಸ್ ಏನಾಗುತ್ತೆ, ಫೈರ್ ಆಗುತ್ತೆ. ಮತ್ತೆ ಯಾವುದೇ ಓಲ್ಡ್ ಪ್ಯಾಟರ್ನ್ ಇದ್ರೆ ಕೂಡ, ನಮ್ಗೆ ಏನೇ ಒಂದು ಹಳೆ ಓಲ್ಡ್ ಪ್ಯಾಟರ್ನ್ ಇದ್ರೆ ಅದನ್ನ ಬ್ರೇಕ್ ಮಾಡ್ಬೇಕು. ಯಾವ ತರ ಬ್ರೇಕ್ ಮಾಡ್ಬೇಕು ಅಂದ್ರೆ ಪಾಸಿಟಿವ್ ಫೀಡ್ ಮಾಡಿ ಅದನ್ನ ಬ್ರೇಕ್ ಮಾಡ್ಬೇಕು. ಇಲ್ಲಾಂದ್ರೆ ಮತ್ತೆ ಮತ್ತೆ ಅದೇ ಪ್ಯಾಟರ್ನ್ ರಿಪೀಟ್ ಆಗ್ತಾ ಇರುತ್ತೆ. ಅದು ನಾವು ಒಂದೇ ಸರ್ಕಲ್ ಅಲ್ಲಿ ತಿರುಗ್ತಾ ಇರೋ ತರ ಅನ್ಸುತ್ತೆ. ನಾವು ಓಲ್ಡ್ ಪ್ಯಾಟರ್ನ್ ನ ಬ್ರೇಕ್ ಮಾಡಿದ್ರೆ ನಾವು ಮುಂದಕ್ಕೆ ಹೋಗಕ್ ಸಾಧ್ಯ. ಮತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಏನಂತ ಕರಿತೀವಿ ಅಂದ್ರೆ ಸ್ಟೋರ್ ಹೌಸ್ ಆಫ್ ಹಿಡನ್ ಥಾಟ್ಸ್ ಅಂತ ಕರಿತೀವಿ. ಮತ್ತೆ ನಾವ್ ಯಾವ್ದೇ ಒಂದಾಗ್ಲಿ ರಿವಿಷನ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅದು ನಮ್ಗೆ ರಿವೈಸ್ ಮಾಡ್ತಾ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಫೀಡ್ ಆಗ್ತಾ ಬರುತ್ತೆ. ಮತ್ತೆ ನಮ್ಮ ಓಲ್ಡ್ ಥಾಟ್ಸ್ ನ ಬ್ರೇಕ್ ಮಾಡ್ಬೇಕು ಅಂದ್ರೆ ನಾವು ರಿಪೀಟೆಡ್ಲಿ ಪಾಸಿಟಿವ್ ಫೀಡ್ ನ ಮಾಡ್ತಾ ಇರ್ಬೇಕು. ನಮ್ಮ ಮೈಂಡ್ ಅಲ್ಲಿ ನಮ್ಮಲ್ಲಿ ಎರಡು ತರ ಮೈಂಡ್ ಇದೆ. ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಮತ್ತೆ ಕಾನ್ಶಿಯಸ್ ಮೈಂಡ್ ಇರುತ್ತೆ. ಅದು ಸಬ್ ಕಾನ್ಶಿಯಸ್ ಮೈಂಡ್ ಓನ್ಲಿ 5% ಮಾತ್ರ ವರ್ಕ್ ಮಾಡುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ 95% ಅಷ್ಟು ವರ್ಕ್ ಮಾಡ್ತಾ ಇರುತ್ತೆ. ಮತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ನಾವು ಯಾವ ತರ ರೀಪ್ರೋಗ್ರಾಮ್ ಮಾಡ್ಬೇಕು ಅಂದ್ರೆ ಮೆಡಿಟೇಷನ್ ಮುಖಾಂತರ, ಮತ್ತೆ ಅಫರ್ಮೇಶನ್ಸ್ ಹೇಳ್ಕೊಳ್ಳೋದ್ರ ಮುಖಾಂತರ, ಮತ್ತೆ ವಿಜುವಲೈಸ್ ಮಾಡ್ಬೇಕು. ಮತ್ತೆ ಇಷ್ಟೆಲ್ಲನೂ ಕೂಡ ನಾವು ಕನ್ಸಿಸ್ಟೆನ್ಸಿ ಆಗಿ ಮಾಡ್ತಾ ಇದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ರೀಪ್ರೋಗ್ರಾಮ್ ಆಗುತ್ತೆ ಸರ್. Fine. Thank you so much for sharing.